ನೋಡಿ, ಒಂದ್ ಕಡೆ ರಾಜ್ಯದಲ್ಲಿ ಸಿಲಿಂಡರ್ನ ಅಭಾವ ಸಾಕಷ್ಟು ಕಾಡ್ತಾ ಇದೆ. ಈ ಮಧ್ಯೆ ಕಲಬುರಗಿಯಲ್ಲಿ ಹೋಟೆಲ್ ಉದ್ಯಮಗಳು ಇದೀಗ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಬಹುತೇಕ ಭಾಗದಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ, ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಕಾಳಸಂತೆಯಲ್ಲಿ. ಕಲಬುರಗಿಯಲ್ಲಿ ಸೌದೆ ಮೊರೆ ಹೋಗಿದ್ದಾರೆ ಹೋಟೆಲ್ ಉದ್ಯಮಿಗಳು. ನಗರದ ನಾನ್ ವೆಜ್ ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡ್ತಾ ಇದ್ದಾರೆ. ಜೈ ಭವಾನಿ ಹೋಟೆಲ್ನಲ್ಲಿ ಈಗ ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಮಾಡಲಾಗ್ತಾ ಇದೆ. ಸಿಲಿಂಡರ್ ಸಿಗದಿದ್ದಕ್ಕೆ ಸೌದೆ ಬಳಕೆಗೆ ಈಗ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ರಾಜ್ಯದ ಬಹುತೇಕ ಭಾಗದಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಲಿಂಡರ್ ಅಭಾವ ಕಾಡ್ತಾ ಇದೆ. ಈ ಮಧ್ಯೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದಾಗಿ ಇದೀಗ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಸೌದೆ ವಲಯತ್ತ ಮುಖ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿಯ SVP ವೃತ್ತದಲ್ಲಿರುವಂಥ ಹೋಟೆಲ್ನ ಮುಂಭಾಗದಲ್ಲಿರುವಂಥದ್ದು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಸೌದೆಯನ್ನು ತಂದು ಶೇಖರಣೆಯನ್ನು ಮಾಡಿದ್ದಾರೆ ಅಂತೇಳಿ. ಕಳೆದ ಒಂದು ತಿಂಗಳಿಂದಲೂ ಕೂಡ ಇರಾನ್ ಇಸ್ರೇಲ್ ಅಮೆರಿಕದ ನಡುವೆ ಯುದ್ಧ ನಡೀತಾ ಇರುವಂಥದ್ದು. ಬಹುತೇಕ ಹೋಟೆಲ್ಗಳಿಗೆ ಸಿಲಿಂಡರ್ಗಳು ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸಿಲಿಂಡರ್ ಸಿಗದೆ ಇರುವಂಥ ಹಿನ್ನೆಲೆಯಲ್ಲಿ ಹೋಟೆಲ್ಗಳು ಇದೀಗ ಏನು ವಾಪಸ್ ಹಳೆಯ ಪದ್ಧತಿಗೆ ತೆರಳ್ತಾ ಇರುವಂಥದ್ದು. ಅಂದರೆ ಸೌದೆ ಒಲೆಯ ಮೇಲೆ ಅಡಿಗೆಯನ್ನು ಮಾಡಿ ಗ್ರಾಹಕರಿಗೆ ಉಣಬಡಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ನಾನ್ ವೆಜ್ ಹೋಟೆಲ್ನಲ್ಲಿರುವಂಥದ್ದು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ನಾನ್ ವೆಜ್ ಹೋಟೆಲ್ನ ಒಳಭಾಗದ ಕಿಚನ್ನ ದೃಶ್ಯಗಳು ಕೂಡ ತೋರಿಸ್ತಾ ಹೋಗ್ತೀನಿ. ಪ್ರತಿಯೊಂದು ಒಲೆಯ ಮೇಲೆ ಅಡಿಗೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೌದೆ ಒಲೆಯನ್ನು ಅಚ್ಚುಕಟ್ಟಾಗಿ ಏನು ಮಾಡಿ ಅದನ್ನು ಪೂಜೆ ಮಾಡಿ ಇದೀಗ ಒಂದು ಹಳೆಯ ಪದ್ಧತಿ ಮುಖಾಂತರವೇ ಅಡುಗೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ಒಂದೊಂದರಲ್ಲೂ ಕೂಡ ಒಂದೊಂದು ರೀತಿಯ ವೆರೈಟಿ ಐಟಮ್ಗಳು ಇರುವಂಥದ್ದು ಕೂಡ ಮಾಡಿರುವಂಥದ್ದು. ಸೊ ಹಾಗಾಗಿ ಒಂದು ಕಡೆ ಈಗಾಗಲೇ ಏನೋ ಸಿಲಿಂಡರ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಆ ಸಿಲಿಂಡರ್ ಒಲೆಯನ್ನು ಇಲ್ಲೇ ಪಕ್ಕಕ್ಕೆ ತೆಗೆದಿಟ್ಟು ಸೌದೆ ಒಲೆಯ ಮೇಲೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ತೋರಿಸ್ತೀನಿ. ಈ ಭಾಗದಲ್ಲಿ ಇದು ಸಿಲಿಂಡರ್ ಒಲೆ ಇರುವಂಥದ್ದು. ಇದು ಯಾವುದೇ ರೀತಿಯಾದಂಥ ಸಿಲಿಂಡರ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಅವರು ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಟಿರುವಂಥದ್ದು. ಇನ್ನು ಈ ಭಾಗದಲ್ಲಿ ರೊಟ್ಟಿ ಕೂಡ ಮಾಡ್ತಾ ಇದ್ದಾರೆ. ಸೊ ರೊಟ್ಟಿ ಕೂಡ ಏನು ಅದನ್ನು ಮಾಡಿ ಕೂಡ ಒಲೆ ಮೇಲೇ ಸುಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ಕಳೆದ ಹಲವು ದಿನಗಳಿಂದಲೂ ಕೂಡ ಏನು ಸಿಲಿಂಡರ್ನ ಎಫೆಕ್ಟ್ ಏನಿದೆ ಅದು ಸಾಕಷ್ಟು ಹೋಟೆಲ್ಗಳಿಗೂ ಕೂಡ ತಟ್ಟಿರುವಂಥದ್ದು. ಹಾಗಾಗಿ ಹೋಟೆಲ್ಗಳು ಇದೀಗ ಮತ್ತೆ ವಾಪಸ್ ಏನು ಯಥಾ ರೀತಿಯಾಗಿ ಸೌದೆ ಒಲೆಯ ಮೇಲೆ ಅಡಿಗೆಯನ್ನು ಮಾಡಿ ಗ್ರಾಹಕರಿಗೆ ಉಣಬಡಿಸೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಹೋಟೆಲ್ಗಳಂತೂ ಮುಚ್ಚೋದಕ್ಕಾಗೋದಿಲ್ಲ. ಹಾಗಾಗಿ ಅಡಿಗೆಯನ್ನು ಮಾಡಿ ಹೋಟೆಲ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ಸೌದೆ ಒಲೆಯ ಮುಖಾಂತರ ಅಡಿಗೆಯನ್ನು ಮಾಡಿ ಗ್ರಾಹಕರಿಗೆ ಉಣಬಡಿಸೋದಕ್ಕೆ ಮುಂದಾಗಿರುವಂಥದ್ದು. ಸಾಕಷ್ಟು ನಾನ್ ವೆಜ್ ವೆರೈಟಿ ಐಟಮ್ಗಳೆಲ್ಲವೂ ಕೂಡ ಕಟ್ಟಿಗೆ ಒಲೆ ಮೇಲೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ರೈಸ್ ಐಟಮ್ ಏನಿದೆ ಅದು ಕೂಡ ಈಗಾಗಲೇ ಏನು ಒಲೆ ಮೇಲೆ ಮಾಡಿರುವಂಥದ್ದು. ಇಲ್ಲಿ ನಾನ್ ವೆಜ್ ಐಟಮ್ಗಳು ಎಲ್ಲವೂ ಕೂಡ ತಂದಿಟ್ಟಿರುವಂಥದ್ದು. ಇನ್ನೇನು ಮಧ್ಯಾಹ್ನದ ನಂತರ ಊಟಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಹೋಟೆಲ್ ಮಾಲೀಕರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನೋಡಿ, ಒಂದ್ ಕಡೆ ರಾಜ್ಯದಲ್ಲಿ ಸಿಲಿಂಡರ್ನ ಅಭಾವ ಸಾಕಷ್ಟು ಕಾಡ್ತಾ ಇದೆ. ಈ ಮಧ್ಯೆ ಕಲಬುರಗಿಯಲ್ಲಿ ಹೋಟೆಲ್ ಉದ್ಯಮಗಳು ಇದೀಗ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಬಹುತೇಕ ಭಾಗದಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ, ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಕಾಳಸಂತೆಯಲ್ಲಿ. ಕಲಬುರಗಿಯಲ್ಲಿ ಸೌದೆ ಮೊರೆ ಹೋಗಿದ್ದಾರೆ ಹೋಟೆಲ್ ಉದ್ಯಮಿಗಳು. ನಗರದ ನಾನ್ ವೆಜ್ ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡ್ತಾ ಇದ್ದಾರೆ. ಜೈ ಭವಾನಿ ಹೋಟೆಲ್ನಲ್ಲಿ ಈಗ ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡಲಾಗ್ತಾ ಇದೆ. ಸಿಲಿಂಡರ್ ಸಿಗದಿದ್ದಕ್ಕೆ ಸೌದೆ ಬಳಕೆಗೆ ಈಗ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ರಾಜ್ಯದ ಬಹುತೇಕ ಭಾಗದಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಲಿಂಡರ್ ಅಭಾವ ಕಾಡ್ತಾ ಇದೆ. ಈ ಮಧ್ಯೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದಾಗಿ ಇದೀಗ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಸೌದೆ ವಲಯತ್ತ ಮುಖ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿಯ SVP ವೃತ್ತದಲ್ಲಿರುವಂಥ ಹೋಟೆಲ್ನ ಮುಂಭಾಗದಲ್ಲಿರುವಂಥದ್ದು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಸೌದೆಯನ್ನು ತಂದು ಶೇಖರಣೆಯನ್ನು ಮಾಡಿದ್ದಾರೆ ಅಂತೇಳಿ. ಕಳೆದ ಒಂದು ತಿಂಗಳಿಂದಲೂ ಕೂಡ ಇರಾನ್ ಇಸ್ರೇಲ್ ಅಮೆರಿಕದ ನಡುವೆ ಯುದ್ಧ ನಡೀತಾ ಇರುವಂಥದ್ದು. ಬಹುತೇಕ ಹೋಟೆಲ್ಗಳಿಗೆ ಸಿಲಿಂಡರ್ಗಳು ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸಿಲಿಂಡರ್ ಸಿಗದೆ ಇರುವಂಥ ಹಿನ್ನೆಲೆಯಲ್ಲಿ ಹೋಟೆಲ್ಗಳು
ಹೋಟೆಲ್ಗಳು ಇದೀಗ ಏನು ವಾಪಸ್ ಹಳೆಯ ಪದ್ಧತಿಗೆ ತೆರಳ್ತಾ ಇರುವಂಥದ್ದು. ಅಂದರೆ ಸೌದೆ ಒಲೆಯ ಮೇಲೆ ಅಡಿಗೆಯನ್ನು ಮಾಡಿ ಗ್ರಾಹಕರಿಗೆ ಉಣಬಡಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ನಾನ್ ವೆಜ್ ಹೋಟೆಲ್ನಲ್ಲಿರುವಂಥದ್ದು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ನಾನ್ ವೆಜ್ ಹೋಟೆಲ್ನ ಒಳಭಾಗದ ಕಿಚನ್ ದೃಶ್ಯಗಳು ಕೂಡ ತೋರಿಸ್ತಾ ಹೋಗ್ತೀನಿ. ಪ್ರತಿಯೊಂದು ಒಲೆಯ ಮೇಲೆ ಅಡುಗೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೌದೆ ಒಲೆಯನ್ನು ಅಚ್ಚುಕಟ್ಟಾಗಿ ಏನು ಮಾಡಿ ಅದನ್ನು ಪೂಜೆ ಮಾಡಿ ಇದೀಗ ಆ ಹಳೆಯ ಪದ್ಧತಿ ಮುಖಾಂತರವೇ ಅಡುಗೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ಒಂದೊಂದರಲ್ಲೂ ಕೂಡ ಒಂದೊಂದು ರೀತಿಯ ವೆರೈಟಿ ಐಟಮ್ಗಳು ಇರುವಂಥದ್ದು ಕೂಡ ಮಾಡಿರುವಂಥದ್ದು. ಸೊ ಹಾಗಾಗಿ ಒಂದು ಕಡೆ ಈಗಾಗಲೇ ಏನೋ ಸಿಲಿಂಡರ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಆ ಸಿಲಿಂಡರ್ ಒಲೆಯನ್ನು ಇಲ್ಲೇ ಪಕ್ಕಕ್ಕೆ ತೆಗೆದಿಟ್ಟು ಸೌದೆ ಒಲೆಯ ಮೇಲೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ತೋರಿಸ್ತೀನಿ. ಈ ಭಾಗದಲ್ಲಿ ಇದು ಸಿಲಿಂಡರ್ ಒಲೆ ಇರುವಂಥದ್ದು. ಇದು ಯಾವುದೇ ರೀತಿಯಾದಂಥ ಸಿಲಿಂಡರ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಅವರು ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಟಿರುವಂಥದ್ದು. ಇನ್ನು ಈ ಭಾಗದಲ್ಲಿ ರೊಟ್ಟಿ ಕೂಡ ಮಾಡ್ತಾ ಇದ್ದಾರೆ. ಸೊ ರೊಟ್ಟಿ ಕೂಡ ಏನು ಅದನ್ನು ಮಾಡಿ ಕೂಡ ಒಲೆ ಮೇಲೇ ಸುಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ಕಳೆದ ಹಲವು ದಿನಗಳಿಂದಲೂ ಕೂಡ ಏನು ಸಿಲಿಂಡರ್ನ ಎಫೆಕ್ಟ್ ಏನಿದೆ ಅದು ಸಾಕಷ್ಟು ಹೋಟೆಲ್ಗಳಿಗೂ ಕೂಡ ತಟ್ಟಿರುವಂಥದ್ದು. ಹಾಗಾಗಿ ಹೋಟೆಲ್ಗಳು ಇದೀಗ ಮತ್ತೆ ವಾಪಸ್ ಏನು ಯಥಾ ರೀತಿಯಾಗಿ ಸೌದೆ ಒಲೆಯ ಮೇಲೆ ಅಡುಗೆಯನ್ನು ಮಾಡಿ ಗ್ರಾಹಕರಿಗೆ ಉಣಬಡಿಸೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಹೋಟೆಲ್ಗಳಂತೂ ಮುಚ್ಚೋದಕ್ಕಾಗೋದಿಲ್ಲ. ಹಾಗಾಗಿ ಅಡುಗೆಯನ್ನು ಮಾಡಿ ಹೋಟೆಲ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ಸೌದೆ ಒಲೆಯ ಮುಖಾಂತರ ಅಡುಗೆಯನ್ನು ಮಾಡಿ ಗ್ರಾಹಕರಿಗೆ ಉಣಬಡಿಸೋದಕ್ಕೆ ಮುಂದಾಗಿರುವಂಥದ್ದು. ಸಾಕಷ್ಟು ನಾನ್ ವೆಜ್ ವೆರೈಟಿ ಐಟಮ್ಗಳೆಲ್ಲವೂ ಕೂಡ ಕಟ್ಟಿಗೆ ಒಲೆ ಮೇಲೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ರೈಸ್ ಐಟಮ್ ಏನಿದೆ ಅದು ಕೂಡ ಈಗಾಗಲೇ ಏನು ಒಲೆ ಮೇಲೆ ಮಾಡಿರುವಂಥದ್ದು. ಇಲ್ಲಿ ನಾನ್ ವೆಜ್ ಐಟಮ್ಗಳು ಎಲ್ಲವೂ ಕೂಡ ತಂದಿಟ್ಟಿರುವಂಥದ್ದು. ಇನ್ನೇನು ಮಧ್ಯಾಹ್ನದ ನಂತರ ಊಟಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಹೋಟೆಲ್ ಮಾಲೀಕರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನೋಡಿ, ಒಂದ್ ಕಡೆ ರಾಜ್ಯದಲ್ಲಿ ಸಿಲಿಂಡರ್ನ ಅಭಾವ ಸಾಕಷ್ಟು ಕಾಡ್ತಾ ಇದೆ. ಈ ಮಧ್ಯೆ ಕಲಬುರಗಿಯಲ್ಲಿ ಹೋಟೆಲ್ ಉದ್ಯಮಗಳು ಇದೀಗ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಬಹುತೇಕ ಭಾಗದಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಕಾಳಸಂತೆಯಲ್ಲಿ. ಕಲಬುರಗಿಯಲ್ಲಿ ಸೌದೆ ಮೊರೆ ಹೋಗಿದ್ದಾರೆ ಹೋಟೆಲ್ ಉದ್ಯಮಿಗಳು. ನಗರದ ನಾನ್ ವೆಜ್ ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡ್ತಾ ಇದ್ದಾರೆ. ಜೈ ಭವಾನಿ ಹೋಟೆಲ್ನಲ್ಲಿ ಈಗ ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡಲಾಗ್ತಾ ಇದೆ. ಸಿಲಿಂಡರ್ ಸಿಗದಿದ್ದಕ್ಕೆ ಸೌದೆ ಬಳಕೆಗೆ ಈಗ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ರಾಜ್ಯದ ಬಹುತೇಕ ಭಾಗದಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ ಅಭಾವ ಕಾಡ್ತಾ ಇದೆ. ಈ ಮಧ್ಯೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದಾಗಿ ಇದೀಗ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಸೌದೆ ಒಲೆಯತ್ತ ಮುಖ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿಯ SVP ವೃತ್ತದಲ್ಲಿರುವಂಥ ಹೋಟೆಲ್ನ ಮುಂಭಾಗದಲ್ಲಿರುವಂಥದ್ದು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಸೌದೆಯನ್ನು ತಂದು ಶೇಖರಣೆಯನ್ನು ಮಾಡಿದ್ದಾರೆ ಅಂತೇಳಿ. ಕಳೆದ ಒಂದು ತಿಂಗಳಿಂದಲೂ ಕೂಡ ಇರಾನ್ ಇಸ್ರೇಲ್ ಅಮೆರಿಕದ ನಡುವೆ ಯುದ್ಧ ನಡೀತಾ ಇರುವಂಥದ್ದು. ಬಹುತೇಕ ಹೋಟೆಲ್ಗಳಿಗೆ ಸಿಲಿಂಡರ್ಗಳು ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸಿಲಿಂಡರ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಹೋಟೆಲ್ ಇದೀಗ ಏನು ವಾಪಸ್ ಹಳೆಯ ಪದ್ಧತಿಗೆ ತೆರಳ್ತಾ ಇರುವಂಥದ್ದು. ಅಂದರೆ ಸೌದೆ ಒಲೆಯ ಮೇಲೆ ಅಡುಗೆಯನ್ನು ಮಾಡಿ ಗ್ರಾಹಕರಿಗೆ ಉಣಬಡಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ನಾನ್ ವೆಜ್ ಹೋಟೆಲ್ನಲ್ಲಿರುವಂಥದ್ದು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ನಾನ್ ವೆಜ್ ಹೋಟೆಲ್ನ ಒಳಭಾಗದ ಕಿಚನ್ ದೃಶ್ಯಗಳು ಕೂಡ ತೋರಿಸ್ತಾ ಹೋಗ್ತೀನಿ. ಪ್ರತಿಯೊಂದು ಒಲೆಯ ಮೇಲೆ ಅಡುಗೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೌದೆ ಒಲೆಯನ್ನು ಅಚ್ಚುಕಟ್ಟಾಗಿ ಏನು ಮಾಡಿ ಅದನ್ನು ಪೂಜೆ ಮಾಡಿ ಇದೀಗ ಆ ಹಳೆಯ ಪದ್ಧತಿ ಮುಖಾಂತರವೇ ಅಡುಗೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ಒಂದೊಂದರಲ್ಲೂ ಕೂಡ ಒಂದೊಂದು ರೀತಿಯ ವೆರೈಟಿ ಐಟಮ್ಗಳು ಇರುವಂಥದ್ದು ಕೂಡ ಮಾಡಿರುವಂಥದ್ದು. ಸೊ ಹಾಗಾಗಿ ಒಂದು ಕಡೆ ಈಗಾಗಲೇ ಏನೋ ಸಿಲಿಂಡರ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಆ ಸಿಲಿಂಡರ್ ಒಲೆಯನ್ನು ಇಲ್ಲೇ ಪಕ್ಕಕ್ಕೆ ತೆಗೆದಿಟ್ಟು ಸೌದೆ ಒಲೆಯ ಮೇಲೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ತೋರಿಸ್ತೀನಿ. ಈ ಭಾಗದಲ್ಲಿ ಇದು ಸಿಲಿಂಡರ್ ಒಲೆ ಇರುವಂಥದ್ದು. ಇದು ಯಾವುದೇ ರೀತಿಯಾದಂಥ ಸಿಲಿಂಡರ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಅವರು ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಟಿರುವಂಥದ್ದು. ಇನ್ನು ಈ ಭಾಗದಲ್ಲಿ ರೊಟ್ಟಿ ಕೂಡ ಮಾಡ್ತಾ ಇದ್ದಾರೆ. ಸೊ ರೊಟ್ಟಿ ಕೂಡ ಏನು
ಅದನ್ನು ಮಾಡಿ ಕೂಡ ಒಲೆ ಮೇಲೇ ಸುಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ಕಳೆದ ಹಲವು ದಿನಗಳಿಂದಲೂ ಕೂಡ ಏನು ಸಿಲಿಂಡರ್ನ ಎಫೆಕ್ಟ್ ಏನಿದೆ ಅದು ಸಾಕಷ್ಟು ಹೋಟೆಲ್ಗಳಿಗೂ ಕೂಡ ತಟ್ಟಿರುವಂಥದ್ದು. ಹಾಗಾಗಿ ಹೋಟೆಲ್ಗಳು ಇದೀಗ ಮತ್ತೆ ವಾಪಸ್ ಏನು ಯಥಾ ರೀತಿಯಾಗಿ ಸೌದೆ ಒಲೆಯ ಮೇಲೆ ಅಡುಗೆಯನ್ನು ಮಾಡಿ ಗ್ರಾಹಕರಿಗೆ ಉಣ ಬಡಿಸೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಹೋಟೆಲ್ಗಳಂತೂ ಮುಚ್ಚೋದಕ್ಕಾಗೋದಿಲ್ಲ. ಹಾಗಾಗಿ ಅಡುಗೆಯನ್ನು ಮಾಡಿ ಹೋಟೆಲ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ಸೌದೆ ಒಲೆಯ ಮುಖಾಂತರ ಅಡುಗೆಯನ್ನು ಮಾಡಿ ಗ್ರಾಹಕರಿಗೆ ಉಣಬಡಿಸೋದಕ್ಕೆ ಮುಂದಾಗಿರುವಂಥದ್ದು. ಸಾಕಷ್ಟು ನಾನ್ ವೆಜ್ ವೆರೈಟಿ ಐಟಮ್ಗಳೆಲ್ಲವೂ ಕೂಡ ಕಟ್ಟಿಗೆ ಒಲೆ ಮೇಲೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ರೈಸ್ ಐಟಮ್ ಏನಿದೆ ಅದು ಕೂಡ ಈಗಾಗಲೇ ಏನು ಒಲೆ ಮೇಲೆ ಮಾಡಿರುವಂಥದ್ದು. ಇಲ್ಲಿ ನಾನ್ ವೆಜ್ ಐಟಮ್ಗಳು ಎಲ್ಲವೂ ಕೂಡ ತಂದಿಟ್ಟಿರುವಂಥದ್ದು. ಇನ್ನೇನು ಮಧ್ಯಾಹ್ನದ ನಂತರ ಊಟಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಹೋಟೆಲ್ ಮಾಲೀಕರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.